HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಎಲೆಕ್ಟೋರಲ್ ಬಾಂಡ್ಗಳ ವಿವರ ನೀಡದ ಎಸ್ಬಿಐ ಬ್ಯಾಂಕ್ ಮುಖ್ಯ ಕಚೇರಿಗೆ ಬೀಗ ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಹಾಸನ ಪೊಲೀಸರ ಜೊತೆ ತಳ್ಳಾಟವಾಡಿದ ಕಾರ್ಯಕರ್ತರು. ವಿಶೇಷ ಚೇತನರ ಕಾನೂನು ಹಕ್ಕುಗಳ ಕುರಿತು ಕಾರ್ಯಕ್ರಮ. ಕಾನೂನಿನಲ್ಲಿರುವ ವಿವಿಧ ಹಕ್ಕುಗಳ ಸದುಪಯೋಗ ಪಡೆದುಕೊಳ್ಳಲು ಗಣ್ಯರ ಕರೆ. ವಿಶೇಷ ಚೇತನರಿಗೆ ಸಲಹೆ ನೀಡಿದ ನ್ಯಾಯಾಧೀಶ ಬಿಕೆ ರವಿಕಾಂತ್. ಬೇಲೂರು ಎಸ್ಸಿ/ಎಸ್ಟಿ ಹಿತರಕ್ಷಣಾ ಸಭೆಯಲ್ಲಿ ಕೋಳಿ ಗದ್ದಲ. ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ದಲಿತ ಮುಖಂಡರು. ಕೋಳಿ ಅಂಗಡಿ ತೆರವಿಗೆ ಶಾಸಕರ ಸೂಚನೆ. ಕೋಳಿ ಅಂಗಡಿ ಬಂದ್ ಮಾಡಿದ ಪುರಸಭೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೂ ಎಸ್ಬಿಐ ಎಲೆಕ್ಟೋರಲ್ ಬಾಂಡ್ ವಿವರ ನೀಡದೇ ಇರುವುದನ್ನು ಖಂಡಿಸಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಬ್ಯಾಂಕ್ ಮುಖ್ಯ ಕಚೇರಿ ಮುಂದೆ ಯುವ ಕಾಂಗ್ರೆಸ್ ಪ್ರತಿಭಟಿಸಿದಲ್ಲದೆ ಒಳನುಗ್ಗಲು ಪ್ರಯತ್ನಿಸಿದಾಗ ಪೊಲೀಸರು ಮುಖ್ಯದ್ವಾರದಲ್ಲೇ ತಡೆದ ಹಿನ್ನೆಲೆ ತಳ್ಳಾಟ ನಡೆಯಿತು. ನಂತರ ಬ್ಯಾಂಕ್ ಬಾಗಿಲಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕೋರೂರು ಮಾಧ್ಯಮದೊಂದಿಗೆ ಮಾತನಾಡಿ, ದೇಶದಲ್ಲಿ ಪ್ರತಿಷ್ಠಿತ ಬ್ಯಾಂಕ್ ಎಂದು ಹೆಸರಾಗಿರುವ ಎಸ್ಬಿಐ ಬ್ಯಾಂಕ್ ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಸಾರ್ವಜನಿಕ ಉದ್ದಿಮೆಯಾಗಿದ್ದು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬ್ಯಾಂಕ್ ವ್ಯವಹಾರ ನಡೆಸಬೇಕು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಗೊಂಬೆಯಾಗಿ ಬ್ಯಾಂಕ್ ವರ್ತಿಸುತ್ತಿರುವುದು ಒಂದು ಬೇಸರದ ಸಂಗತಿಯಾಗಿದೆ ಎಂದರು. ಚುನಾವಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೂ ಚುನಾವಣೆ ಎಸ್ಬಿಐ ಎಲೆಕ್ಟ್ರಾಲ್ ಬಾಂಡ್ಗಳ ವಿವರ ಬಹಿರಂಗಪಡಿಸದೇ ಇರುವುದನ್ನು ನಾವು ಖಂಡಿಸುತ್ತೇವೆ. 4 ತಿಂಗಳ ಕಾಲಾವಕಾಶವನ್ನ ಕೂಡ ಎಸ್ಬಿಐ ಕೋರಿ ಮನವಿ ಮಾಡಲಾಗಿದ್ದು, ಈಗಾಗಲೇ ಮನವಿಯನ್ನ ಕೂಡ ತಿರಸ್ಕರಿಸಿ ಕೂಡಲೇ ಚುನಾವಣೆಗೆ ಸಂಬಂಧಿಸಿದ ಬಾಂಡ್ಗಳ ದಾನಿಗಳ ಹೆಸರನ್ನ ಬಹಿರಂಗಪಡಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಾಗಿದ್ರೂ ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ದಾನಿಗಳ ಹೆಸರನ್ನ ಹೇಳುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ್ರು. ಇಂತಹ ನಡೆಯನ್ನ ಜಿಲ್ಲಾ ಯೂತ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಂಡಿಸುತ್ತೇವೆ. ರಾಜ್ಯಾದ್ಯಂತ ಎಸ್ಬಿಐ ಪ್ರಧಾನ ಕಚೇರಿ ಮುಂದೆ ಪ್ರತಿಭಟಿಸಿ ಬ್ಯಾಂಕಿಗೆ ಮುತ್ತಿಗೆ ಹಾಕಿ ಬೀಗ ಹಾಕುವುದರ ಮೂಲಕ ಉಗ್ರ ಹೋರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕೂಡಲೇ ಸಂಬಂಧಿಸಿದ ಬಾಂಡ್ಗಳ ದಾನಿಗಳ ಹೆಸರನ್ನ ಬಹಿರಂಗಪಡಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಇಸ್ಮಾಯಿಲ್, ವಿವೇಕ್, ಮನುಕುಮಾರ್, ಸುಜನ್, ಶಿವಕುಮಾರ್, ಮುಹಿನ್, ಅಭಿಲಾಷ್, ಗಣೇಶ್, ಸತೀಶ್, ಪ್ರಕಾಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ದೇಶದ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅಂದೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಎಸ್ಬಿಐ ಬ್ಯಾಂಕು ಇವತ್ತು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಡಿತಾ ಇದೆ. ಇದೊಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸಾರ್ವಜನಿಕ ಒಂದು ಉದ್ದಿಮೆಯಾಗಿದ್ದು ಒಂದು ಸಾರ್ವಜನಿಕರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಇವರೊಂದು ವ್ಯವಹಾರ ನಡೆಸಬೇಕು. ಆದರೆ ಕೇಂದ್ರ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರ ಕೈಗೊಂಬೆಯಾಗಿ ಇವರು ವರ್ತಿಸುತ್ತಿರುವುದು ಒಂದು ಬೇಸರದ ಸಂಗತಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಬಾಂಡ್ಗಳನ್ನು ಒಂದು ವಿಶೇಷ ಚೇತನರಿಗೆ ಕಾನೂನಿನಲ್ಲಿ ವಿವಿಧ ಹಕ್ಕುಗಳಿದ್ದು ಸದುಪಯೋಗ ಪಡೆದುಕೊಂಡು ಎಲ್ಲರಂತೆ ಉತ್ತಮ ಜೀವನ ಸಾಗಿಸುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿಕೆ ರವಿಕಾಂತ್ ತಿಳಿಸಿದರು. ಹಾಸನ ನಗರದ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆ ಆವರಣದಲ್ಲಿ ಕರ್ನಾಟಕ ಅಂಧರ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಚೇತನರ ಕಾನೂನು ಹಕ್ಕುಗಳು ಕುರಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಅಂಗವಿಕಲರು ತಮ್ಮ ಸಾಮರ್ಥ್ಯವನ್ನ ಬಳಸಿಕೊಳ್ಳಲು ಅನುಕೂಲಕರ ಪರಿಸರ ಕಲ್ಪಿಸಿಕೊಡಬೇಕು. ಅಂಗವಿಕಲತೆ ಇದೆ ಎಂದು ತಾರತಮ್ಯಕ್ಕೆ ಒಳಪಡಿಸಬಾರದೆಂದು ಕಾನೂನು ಸ್ಪಷ್ಟವಾಗಿ ಹೇಳಿದೆ. ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಎಂದೂ ಕಸಿದುಕೊಳ್ಳುವಂತಿಲ್ಲ. ಯಾರಾದರೂ ಕಸಿದುಕೊಳ್ಳುವ ಕೃತ್ಯಕ್ಕೆ ಮುಂದಾದರೆ ಅವರ ಜವಾಬ್ದಾರಿ ಸರ್ಕಾರಕ್ಕೆ ಸೇರಿದೆ. ಅಂಗವಿಕಲತೆ ಇರುವ ಮಹಿಳೆಯರು ಮತ್ತು ಮಕ್ಕಳಿದ್ದರೆ ಇತರರಂತೆ ಸಮಾನ ಹಕ್ಕಿದ್ದರೂ ಪಡೆಯಲು ಸಾಧ್ಯವಾಗದಿದ್ದರೆ ಸರ್ಕಾರಗಳು ಕ್ರಮ ವಹಿಸಬೇಕು ಎಂದರು. ವಿಕಲಚೇತನರನ್ನ ಪ್ರತ್ಯೇಕವಾಗಿ ಹೊರಗಿಡುವ ಕೆಲಸ ಮಾಡಬಾರದು ಹಾಗೂ ಅದಕ್ಕೆ ಅವಕಾಶವಿಲ್ಲ. ಶುಲ್ಕವಿಲ್ಲದೆ ಕಾನೂನು ಪಡೆಯುವ ಹಕ್ಕುಗಳಿದ್ದು ಉಚಿತವಾಗಿ ನಡೆಸಿಕೊಡಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ವಕೀಲರಾದ ಸದಾನಂದ ಶಾಸ್ತ್ರಿ ಮಾತನಾಡಿ, ಕಾನೂನಿನಲ್ಲಿ ಎಲ್ಲರೂ ಸಮಾನರು, ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಬೇಕೆಂದು ಹೇಳಿದರು. ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಹಿಮ್ಸ್ ನಿರ್ದೇಶಕ ಡಾ ಸಂತೋಷ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಎಚ್ಬಿ ಮದನಗೌಡ, ಹಿರಿಯ ಪತ್ರಕರ್ತರಾದ ವೆಂಕಟೇಶ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು, ಚಂದ್ರಕಾಂತ್ ಪಡೇಸೂರು, ಕರ್ನಾಟಕ ಅಂಧರ ಒಕ್ಕೂಟದ ಅಧ್ಯಕ್ಷ ಬಿಕೆ ಮಂಜುನಾಥ್, ಅಂಧ ಮಕ್ಕಳ ಸಂಸ್ಥಾಪಕ ಸದಸ್ಯ ತಮ್ಮಯ್ಯ, ವಕೀಲರಾದ ಪ್ರಸನ್ನ ಇತರರು ಉಪಸ್ಥಿತರಿದ್ದರು. ವನಜಾಕ್ಷಿ ನಿರೂಪಿಸಿದ್ರು. HCN ನ್ಯೂಸ್ ಹಾಸನ್. You can be disabled physically but not in spirit ಅಂತ ಹೇಳಿ. ಸ್ಪಿರಿಟ್ ಅನ್ನೋದು ನಮ್ಮ ಒಳಗಡೆ ಇರುವಂಥ ಒಂದು ಚೇತನ. ಅದು ಯಾವಾಗ ಡಿಸೇಬಲ್ ಆಗಿಬಿಡುತ್ತೆ ಆ ಮನುಷ್ಯ ಕುಸಿದು ಬಿದ್ದುಬಿಡ್ತಾನೆ. ಯು ಶುಡ್ ನೆವರ್ ಬಿ ಡಿಸೇಬಲ್ಡ್ ಇನ್ ಸ್ಪಿರಿಟ್. ಯು ಕ್ಯಾನ್ ಬಿ ಡಿಸೇಬಲ್ಡ್ ಫಿಸಿಕಲಿ.
So physical disability, as he's already rightly pointed out, it can always be through your eyes, nose, ears, depth, your 5 organs or any other organ of the body. ಬಟ್ ಈ ಸ್ಪಿರಿಟ್ ಅನ್ನೋದು, ಈ ಚೇತನ ಅನ್ನೋದು ಒಳಗಡೆ ಏನಿರುತ್ತೆ, ಅದನ್ನು ಯಾವಾಗ ನಾವು ಕಳ್ಕೊಳ್ತೀವಿ, ಬಹುಶಃ ವಿಲ್ ಆಲ್ ಫಾಲ್ ಡೌನ್ ಟು ದಿ ಗ್ರೌಂಡ್. ಸಾಮಾನ್ಯರಿಗಿಂತ ಅತಿ ಮುಂದೆ ಹೋಗ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ನಿಮಗಿದೆ ಅಂಥೇಳಿ ನನ್ನ ಅಭಿಪ್ರಾಯ. ಭಾಳ ಸೂಕ್ಷ್ಮ ಜೀವಿಗಳು, ಚಂಚಲತೆ ಇಲ್ಲವೇ ಇಲ್ಲ. ನಂಗೆ ಅದು ಬೇಕು, ಇದು ಬೇಕು, ಆಸೆಗಳೇ ಇಲ್ಲ. ಏಕಾಗ್ರತೆ ಹೆಚ್ಚಿರ್ತದೆ. ಆದುದರಿಂದ ಅವ್ರಿಗೆ ಅವಕಾಶಗಳನ್ನು ಒದಗಿಸ್ಕೊಟ್ರೆ ನೀವು ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಹಿಂದೆ ಹಾಕ್ತಕ್ಕಂಥದ್ದು ಅತಿಶಯೋಕ್ತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾವು ಏನೇ ನಾವು ಇವತ್ತಿನ ದಿವಸ ಸ್ವೇಚ್ಛೆಯಾಗಿ ಸ್ವತಂತ್ರವಾಗಿ ನಮ್ಮ ಹಕ್ಕುಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತಂತಂದರೆ ಅದಕ್ಕೆ ಮೂಲಭೂತ ಕಾರಣ ನಮ್ಮ ಭಾರತದ ಸಂವಿಧಾನ. ಯಾಕಂದರೆ ನಮಗೆ ನಮ್ಮ ಭಾರತದ ಸಂವಿಧಾನ ಮೂಲಭೂತ ಹಕ್ಕುಗಳು ಮತ್ತು ಅದರ ಜೊತೆಗೆ ಕರ್ತವ್ಯಗಳನ್ನು ಕೊಟ್ಟಿದೆ. ಆ ಮಾತು ಬೇರೆ. ನಾವು ಮೂಲಭೂತ ಹಕ್ಕುಗಳನ್ನು ಪಾಲಿಸುವುದರ ಎಂಜಾಯ್ ಅಥವಾ ಅನುಭವಿಸುವುದರ ಒಟ್ಟಿಗೆ ನಮ್ಮ ಕರ್ತವ್ಯಗಳನ್ನು ಸಹ ಪಾಲನೆ ಮಾಡುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತದೆ. ಸೊ ಅದೇನೇ ಇದ್ದರೂ ನಮಗೆ ಅಡಿಪಾಯ. ಬೇಲೂರಿನ ಅಂಬೇಡ್ಕರ್ ಭವನದ ಪಕ್ಕದಲ್ಲಿರುವ ಕೋಳಿ ಅಂಗಡಿಗಳನ್ನು ತೆರವು ಮಾಡಲು ಪುರಸಭೆ ಅಧ್ಯಕ್ಷೆ ಮೀನಾಕ್ಷಿ ವೆಂಕಟೇಶ್ ಹಾಗೂ ಮುಖ್ಯಾಧಿಕಾರಿ ನೇತೃತ್ವದಲ್ಲಿ ಅಂಗಡಿಗಳಿಗೆ ಬೀಗಮುದ್ರೆ ಹಾಕಲಾಯಿತು. ಸುಮಾರು 30 ವರ್ಷಗಳಿಂದಲೂ ಮುಸುಕಿನ ಗುದ್ದಾಟದಲ್ಲಿ ಸಾಗುತ್ತಿದ್ದ ಕೋಳಿ ಅಂಗಡಿಗಳ ತೆರವು ಕಾರ್ಯಾಚರಣೆ ಹಾಗೂ ಸಾರ್ವಜನಿಕರ ಮತ್ತು ದಲಿತರ ಸಂಘಟನೆಗಳ ಒತ್ತಾಸೆಯ ಹಿನ್ನೆಲೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಸಮುದಾಯ ಭವನದ ಪಕ್ಕದಲ್ಲಿ ಅನಧಿಕೃತವಾಗಿದ್ದಂತಹ ಕೋಳಿ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಶಾಸಕರ ನೇತೃತ್ವದಲ್ಲಿ ನಡೆದಂತಹ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಸಭೆಯಲ್ಲಿ ದಲಿತ ಮುಖಂಡರುಗಳು ಕೋಳಿ ಅಂಗಡಿಗಳನ್ನು ಕೂಡಲೇ ತೆರವುಗೊಳಿಸದಿದ್ದರೆ ಪುರಸಭೆ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ ಹಿನ್ನೆಲೆ ಶಾಸಕರ ಹಾಗೂ ಅಧಿಕಾರಿಗಳ ಸಭೆಯಲ್ಲಿ ಚರ್ಚಿಸಿ ಮಾರ್ಚ್ 12ರ ಸಂಜೆಯೊಳಗಾಗಿ ಅಲ್ಲಿರುವ ಅನಧಿಕೃತ ಕೋಳಿ ಅಂಗಡಿಗಳ ತೆರವುಗೊಳಿಸಬೇಕಾಗಿ ಸೂಚಿಸಿದ ಹಿನ್ನೆಲೆ ಪುರಸಭೆ ಅಧ್ಯಕ್ಷೆ ಮೀನಾಕ್ಷಿ ವೆಂಕಟೇಶ್ ಹಾಗೂ ಮುಖ್ಯಾಧಿಕಾರಿ ಇಂದು ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ದಿಢೀರ್ ದಾಳಿ ನಡೆಸಿ ಅಲ್ಲಿದ್ದಂತಹ ಕೋಳಿ ಅಂಗಡಿಗಳ ಬಾಗಿಲು ಹಾಕಿಸಿ ಬೀಗಮುದ್ರೆ ಹಾಕಲಾಯಿತು. ಅಧಿಕಾರಿಗಳು ಬಂದಂತಹ ಸಂದರ್ಭ ಅಂಗಡಿಗಳ ಮಾಲೀಕರ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ನಿಮಗೆ ನಮ್ಮ ಪುರಸಭೆಯಿಂದ ಯಾವುದಾದ್ರೂ ಕೋಳಿ ಅಂಗಡಿಗೆ ಅನುಮತಿ ನೀಡಿದ ದಾಖಲೆಗಳನ್ನು ತನ್ನಿ, ಇಲ್ಲದಿದ್ದರೆ ನಾವು ಸಹ ಕಾನೂನು ಹೋರಾಟದಲ್ಲಿ ಸಿದ್ದರಿದ್ದೇವೆ ಎಂದರು. ನಂತರ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ, ಇಂದು ಹಲವಾರು ವರ್ಷಗಳಿಂದ ಈ ವಿಷಯದ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆಯುತ್ತಿದ್ದು, ಇಂದಿನ ಸಭೆಯಲ್ಲೂ ಸಹ ಸಂಪೂರ್ಣ ಪುರಸಭೆಯಲ್ಲಿ ನಿರ್ಣಯವಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಸಮುದಾಯ ಭವನದ ಪಕ್ಕದಲ್ಲೇ ಇರುವುದರಿಂದ ಇವುಗಳನ್ನು ತೆರವುಗೊಳಿಸುವಂತೆ ಈಗಾಗಲೇ ಸೂಚಿಸಲಾಗಿದ್ದು, ಇಲ್ಲಿ ಅಂಗಡಿಗಳಿಗೆ ಅನುಮತಿ ನೀಡದೆ ಬೇರೆ ರೀತಿ ವ್ಯಾಪಾರ ವಹಿವಾಟು ಮಾಡಲು ಸೂಚನೆ ನೀಡಿದ್ದು, ಅವರ ಟೆಂಡರ್ ಮುಗಿದಿದ್ದು ನಂತರ ಅವರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾದರೆ ಇಲ್ಲಿ ಯಾವುದೇ ಕೋಳಿ ಅಂಗಡಿಗಳನ್ನು ನಡೆಸಲು ಅವಕಾಶವಿಲ್ಲ. ನಾವು ಸಹ ಕಾನೂನಿಗೆ ಗೌರವ ಕೊಡುತ್ತೇವೆ. ಅವರ ಯಾವ ದಾಖಲಾತಿಗಳಿವೆ ಹಾಗೂ ಕಾನೂನು ಹೋರಾಟಕ್ಕೆ ನಾವು ಸಿದ್ದರಿದ್ದೇವೆ. ಇಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯ ನಮಗೆ ಮುಖ್ಯ ಎಂದರು. ಕೋಳಿ ಅಂಗಡಿಗಳ ಬಾಗಿಲು ಮುಚ್ಚಿ ಬೀಗ ಹಾಕುತ್ತಿದ್ದಂತೆ ದಲಿತ ಸಂಘಟನೆ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ರು. ಈ ವೇಳೆ ಮಾತನಾಡಿದ ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಮಂಜುನಾಥ್, ಅಂಬೇಡ್ಕರ್ ಆಶಯದಂತೆ ಸಂವಿಧಾನದ ಉಳಿವಿಗಾಗಿ ದಿಟ್ಟ ಮಹಿಳೆಯರಿಗೆ ಇಂದು ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಸುಮಾರು 30 ವರ್ಷ ಇತಿಹಾಸದಲ್ಲಿ ಕೋಳಿ ಅಂಗಡಿ ತೆರವುಗೊಳಿಸುವ ವಿಚಾರದಲ್ಲಿ ಕೇವಲ ಕಣ್ಣೊರೆಸುವ ನಾಟಕವಾಡುತ್ತಿದ್ರು. ಆದರೆ ಶಾಸಕ ಎಚ್.ಕೆ. ಸುರೇಶ್ ಹಾಗೂ ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ನೇತೃತ್ವದಲ್ಲಿ ಕೊಟ್ಟ ಮಾತಿನಂತೆ ಸಂಪೂರ್ಣವಾಗಿ ತೆರವುಗೊಳಿಸುವ ಮೂಲಕ ಬೀಗಮುದ್ರೆ ಹಾಕಿಸಿದ್ದಾರೆ. ಇನ್ನು ಮುಂದೆ ಎಂಥ ಪ್ರಭಾವಿ ವ್ಯಕ್ತಿಗಳೇ ಬಂದು ಅಂಗಡಿಗಳನ್ನು ತೆರೆಯಲು ಮುಂದಾದರೆ ಇಡೀ ತಾಲೂಕಿನ ದಲಿತ ಸಂಘಟನೆಗಳು ಹಾಗೂ ಸಾರ್ವಜನಿಕರ ನೇತೃತ್ವದಲ್ಲಿ ಉಗ್ರ ರೀತಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾವು 20 ವರ್ಷಗಳಿಂದ ಇಲ್ಲೇ ಕೋಳಿ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ನಮಗೆ ಅನುಮತಿ ಇತ್ತು. ಇದಕ್ಕೆ ಬದಲಿ ವ್ಯವಸ್ಥೆ ಮಾಡಿಕೊಡುವಂತೆ ನಾವು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದೆವು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ತೀರ್ಪು ಬಂದಿದೆ. ನಮಗೆ ಬದಲಿ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಬೇರೆಡೆಗೆ ಹೋಗುತ್ತೇವೆ ಎಂದು ಕೋಳಿ ವ್ಯಾಪಾರಿ ಶಿವು ಹೇಳಿದರು. ಈ ವೇಳೆ ದಲಿತ ಮುಖಂಡರಾದ ಮಹೇಶ್, ಶಂಭುಗನಹಳ್ಳಿ ಬಾಬು, ಕರವೇ ಅಧ್ಯಕ್ಷ ಚಂದ್ರಶೇಖರ್, ಹರೀಶ್, ಎಂಜಿ ವೆಂಕಟೇಶ್, ಮಲ್ಲಿಕಾರ್ಜುನ, ಪುಟ್ಟರಾಜು, ಈಶ್ವರ ಪ್ರಸಾದ್, ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಪ್ರಭಾವ ಬೆಳೆಸಿಲ್ಲ ಸರ್, ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ವಿರುದ್ಧವಾಗಿ ಏನಾದರೂ ಆ ಥರ ಒಂದು ಸನ್ನಿವೇಶ ನಡೆದ್ರೆ ಇಡೀ ತಾಲೂಕಿನಾದ್ಯಂತ ಏನು ದಲಿತ ಸಮುದಾಯ ಇದೆ, ಹಾಗೂ ಇಲ್ಲಿ ಬರೀ ದಲಿತರ ಹೋರಾಟ ಅಲ್ಲ, ಇದು ಟೌನಿನಲ್ಲಿ ಏನು ಜನತೆ ವಾಸ ಇದ್ದಾರೆ ಅವರೆಲ್ಲ ಸಮಸ್ಯೆ ಆಗಿತ್ತಿದು.
ಇದು ದಲಿತರ ಅಲ್ಲಿ ಈಗ ಅಂಬೇಡ್ಕರ್ ಭವನ ಅಂದರೆ ಒಂದೇ ಕಾರಣಕ್ಕೋಸ್ಕರ ನಾವು ಮಾತಾಡ್ತಿದ್ದೀವಿ ಬಿಟ್ಟರೆ, ಆದರೆ ಟೌನ್ನಲ್ಲಿ ವಾಸ ಮಾಡುವಂಥ 25,000 ಜನದ ಒಂದು ಆಸೆ ಆಗಿತ್ತು ಅದು. ನಮ್ಮ ಅಂಬೇಡ್ಕರ್ ಭವನದ ಹತ್ತಿರ ಇರುವ ಕೋಳಿ ಅಂಗಡಿ ಬಗ್ಗೆ ಹಿಂದಿನಿಂದಲೂ ತುಂಬ ಆಕ್ಷೇಪಗಳಿತ್ತು. ಇವತ್ತು SC ಮೀಟಿಂಗಲ್ಲಿ ಆದ ಪ್ರಕಾರ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ಆ ಅಂಗಡಿಗಳನ್ನು ಮುಚ್ಚಬೇಕು ಅಂತ ಹೇಳಿದ್ದು. ಹಿಂದಿನ 12 ವರ್ಷ ಅವಧಿ ಮುಗಿದಿತ್ತು, ಆದರೆ ಹೊಸದಾಗಿ ಆಕ್ಷನ್ ಮಾಡಿದ್ದಾರೆ. ಅಗ್ರಿಮೆಂಟ್ ಇನ್ನೂ ಮಾಡಿಲ್ಲ, ಟ್ರೇಡ್ ಲೈಸೆನ್ಸ್ ಅವರಿಗೆ ಇಶ್ಯೂ ಮಾಡಿಲ್ಲ. ಆ ಕಾರಣಕ್ಕೆ ಏನು ಕಾನೂನು ರೀತಿಯಲ್ಲಿ ಏನಿದೆಯೋ ಅದನ್ನು ಮಾಡಿಕೊಂಡು ಮತ್ತೆ ಅವರು ಅಂಗಡಿ ಬೇರೆ ವ್ಯಾಪಾರ ಮಾಡ್ಲಿಕ್ಕಂತಲೇ ಅನುವು ಮಾಡಿ ಕೊಡ್ತೀವಿ. ನಾವು ಕೋರ್ಟ್ಗೆ ಹೋಗಿದ್ದಿಲ್ಲ, ಬದಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ಕೋರ್ಟಿಗೆ ಹೋಗಿದ್ವಿ. ಬದಲಿ ವ್ಯವಸ್ಥೆ ಮಾಡ್ಕೊಡೋಕ್ಕೆ ನಮಗೆ ಕೋರ್ಟ್ ಆರ್ಡರ್ ಮಾಡಿದೆ. ಜಡ್ಜ್ಮೆಂಟ್ ಕಾಪಿ ಎಲ್ಲ ಕೊಟ್ಟಿದ್ದೀವಿ, ಮುನ್ಸಿಪಲ್ಗೆ ಕೊಟ್ಟಿದ್ದೀವಿ, ಮತ್ತು ಜಡ್ಜ್ಮೆಂಟ್ ಕಾಪಿ ಮೇಲೆ ಮತ್ತೆ ಅಪೀಲ್ ಹೋಗಿದ್ದೀವಿ. ಮತ್ತೆ ಕೇಸ್ ಬಂದು ಇನ್ನು 23/4/2024 ಮತ್ತೆ ಇದು ಆನ್ಗೋಯಿಂಗ್ ಕೇಸ್ ಇದೆ. ಆದರೂ ಇವ್ರು ಬಂದು ಜಬರ್ದಸ್ತ್ ಮಾಡಿ ವಾಕ್ಲಾಗ್ತಿದ್ದಾರೆ. ಇದ್ರ ಮೇಲೆ ಕಾನೂನು ಏನು ಹೇಳುತ್ತೆ ನೋಡೋಣ, ನಾಳೆ ಮತ್ತೆ ಕೋರ್ಟಿಗೆ ತಗೊಂಡಾಗ ಎಲ್ಲ ಪ್ರೊಡ್ಯೂಸ್ ಮಾಡ್ತೀವಿ. ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತೀವಲ್ಲ, ಈಗಲೂ ಮಾಡ್ಕೊಡ್ತೀನಿ, ನಮಗೆ ಬದಲಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ತೀವಿ ಅಷ್ಟೇ. ಏಕಾಏಕಿ ಬಂದು ಹಿಂಗೆ ಬಾಗ್ಲಾಕ್ರೆ ಎಲ್ಲಿ ಹೋಗೋದು? HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವಿರುದ್ಧ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಹಿರಿಕೆರೆಯ ಏರಿಯನ್ನ ಒಡೆದು ರಸ್ತೆ ನಿರ್ಮಿಸಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸಿದ ವ್ಯಕ್ತಿ ವಿರುದ್ಧ ಸಂಬಂಧಿಸಿದ ಯಾವುದೇ ಇಲಾಖೆ ಕ್ರಮ ಕೈಗೊಳ್ಳಲು ಮಿನಮೇಷ ಎಣಿಸುತ್ತಿದ್ದಾರೆ. ಶೀಘ್ರವೇ ಇಂತಹ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಹೆಬ್ಬಾಳು ಗ್ರಾಮದ ಹಾಲಿನ ಡೈರಿ ನಿರ್ದೇಶಕ ಜಗದೀಶ್ ಮತ್ತು ಅಂಗಡಿ ಮಾಲೀಕ ವೇದಮೂರ್ತಿ ಎಚ್ಚರಿಕೆ ನೀಡಿದರು. ಹೆಬ್ಬಾಳು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಹೆಬ್ಬಾಳು ಗ್ರಾಮದ ಪ್ರಮುಖ ಕೆರೆಯಲ್ಲಿ ಒಂದಾದ ಹಿರಿಕೆರೆ ಸುಮಾರು 300 ಎಕರೆಗೂ ಹೆಚ್ಚು ನೀರಾವರಿ ಸೌಲಭ್ಯವನ್ನ ಹೊಂದಿದೆ. ಅಲ್ಲದೆ ಹೆಬ್ಬಾಳು ಏತ ನೀರಾವರಿ ಯೋಜನೆ ಕೂಡ ಅನುಮೋದನೆಯಾದರೆ ಇಡೀ ಕೆರೆಗೆ ನೀರು ಹರಿಯುತ್ತದೆ. ಇಂತಹ ಪ್ರಮುಖ ಕೆರೆಯ ಏರಿಯನ್ನ ಹೆಬ್ಬಾಳು ಗ್ರಾಮದ ರೇಣುಕಯ್ಯ ಎಂಬ ವ್ಯಕ್ತಿ ಕೆರೆ ಏರಿಯನ್ನ ಒಡೆದು ತಮ್ಮ ಜಮೀನಿಗೆ ರಸ್ತೆ ಮಾಡಿಕೊಂಡು ಕಾನೂನು ಬಾಹಿರ ಚಟುವಟಿಕೆ ನಡೆಸಿದ್ದಾರೆ. ಈ ಸಂಬಂಧ ನಾವುಗಳು ಹಾಸನ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಸಣ್ಣ ನೀರಾವರಿ ಇಲಾಖೆ, ಬೇಲೂರು ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಖುದ್ದು ಲಿಖಿತ ರೂಪದಲ್ಲಿ ದೂರು ನೀಡಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ತೆರಳಿ ಒಡೆದ ಏರಿಯನ್ನ ಮುಚ್ಚಿಸಿದ್ದಾರೆ. ಆದರೆ ಇಲ್ಲಿ ತನಕ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಮೀನಮೇಷ ಎಣಿಸುತ್ತಿದ್ದಾರೆ.
ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಸಂಪೂರ್ಣ ಅಧಿಕಾರವಿದ್ರೂ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದ ಅವರು ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜನತೆ ಸಾರ್ವಜನಿಕ ಸ್ಥಳಗಳ ಒತ್ತುವರಿ, ಸರ್ಕಾರಿ ಕೆರೆಗಳನ್ನ ಕೂಡ ಒತ್ತುವರಿ ಮಾಡುವ ಕಾರಣದಿಂದ ತಕ್ಷಣವೇ ಕ್ರಮ ಜರುಗಿಸಲು ಮುಂದಾಗಬೇಕಿದೆ ಎಂದು ಆಗ್ರಹಿಸಿದರು. ಹೆಬ್ಬಾಳು ಗ್ರಾಮದ ಬಹುತೇಕ ಕೆರೆಕಟ್ಟೆಗಳು ಮತ್ತು ತೋಪಿನಗುಂಡಿ ಹಾಗೂ ಸರ್ಕಾರಿ ಭೂಮಿ ಪ್ರಭಾವಿಗಳ ಕಪಿಮುಷ್ಟಿಯಲ್ಲಿದೆ. ಆದರೆ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಈ ಬಗ್ಗೆ ಜಾಣ ಮೌನ ವಹಿಸದೆ ಕ್ರಮ ಕೈಗೊಳ್ಳಲು ಮುಂದಾಗಬೇಕಿದೆ ಎಂದರು. ಪ್ರತಿಭಟನೆಯಲ್ಲಿ ಗ್ರಾಮ ಮುಖಂಡರಾದ ರಾಜು, ಮಲ್ಲೇಶ್, ಹರ್ಷ, ಪ್ರಸನ್ನ, ಪ್ರಕಾಶ್, ಅನಿಲ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹೆಬ್ಬಾಳು ಗ್ರಾಮ ಪಂಚಾಯಿತಿ ವಿರುದ್ಧ ಇವತ್ತು ಹೋರಾಟಕ್ಕೆ ನಿಂತೀವಿ. ಈ ಹೋರಾಟ ಯಾವಾಗಲೂ ನಾವಿರೋವರೆಗೂ ಮಾಡೋಣ ಅಂತ ಮಾಡ್ಕೊಂಡಿವಿ. ಯಾಕೆ ಅಂದರೆ ರೇಣುಕಯ್ಯ ಸನ್ ಆಫ್ ರಾಜಶೇಖರ ಎಂಬುವರು ಹಿರೇಕೆರೆ ಏರಿಯನ್ನು ಹೊಡೆದು ಅದಕ್ಕೆ ನಾವು PDO ಸರಿಗೆ 8ನೇ ತಾರೀಕೆ ಅರ್ಜಿ ಕೊಟ್ಟಿದ್ವಿ. ಅವರು ಏನು ಗಮನ ಹರಿಸಿಲ್ಲ. ಎಂಡೋಸ್ಮೆಂಟು ಸಮೇತ ಇದೆ. EO ಸಾಹೇಬರಿಗೂ ಕೊಟ್ಟಿವಿ. ಆಮೇಲೆ ಜಿಲ್ಲಾಧಿಕಾರಿಗಳಿಗೂ ಇಮೇಲ್ ಮಾಡಿವಿ. ಮಾನ್ಯ ನಮ್ಮ ತಾಲೂಕು ಶಾಸಕರಿಗೂ ಗಮನಕ್ಕೆ ತಂದಿದ್ವಿ. ಆದರೂ ಏನು ಕ್ರಮ ಕೈಗೊಂಡಿಲ್ಲ. EO ಸಾಹೇಬರು ಕೇಳಿದರೆ PDO ಹೇಳಿನಿ, ನಾನು ಹೇಳಿನಿ ಹೋಗಿ ಅಂತಾರೆ. ಏನೂ ಹೇಳಿಲ್ಲ. ಅವ್ರ ವಿರುದ್ಧ ಏನು ಕ್ರಮ ಕೈಗೊಂಡಿಲ್ಲ. ಆಮೇಲೆ ಬೇಲೂರು ತಾಲೂಕಿನ ಪತ್ರಿಕಾಗೋಷ್ಠಿನೂ ಮಾಡಿದ್ವಿ. 15ನೇ ತಾರೀಕಲ್ಲಿ ಪತ್ರಿಕಾಗೋಷ್ಠಿನೂ ಮಾಡಿವಿ. ಪ್ರತಿಯೊಂದು ಪತ್ರಿಕೆಯಲ್ಲೂ ಪತ್ರಿಕಾ ಮಿತ್ರರು ಹಾಕಿದ್ದಾರೆ. ಆದರೂ ಏನು ಕ್ರಮ ಕೈಗೊಂಡಿಲ್ಲ. ನಾವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ನಿಂತೀವಿ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳರು ಮನೆಗೆ ನುಗ್ಗಿ ಬೀರು ಬೀಗ ಮುರಿದು ಬೀರಿನಲ್ಲಿದ್ದ ಚಿನ್ನ, ಬೆಳ್ಳಿ ಹಾಗೂ ಹಣವನ್ನು ಕಳವು ಮಾಡಿ ಪರಾರಿಯಾಗಿರುವ ಘಟನೆ ಬೇಲೂರು ಪಟ್ಟಣದಲ್ಲಿ ನಡೆದಿದೆ. ಬೇಲೂರು ಪಟ್ಟಣದ ಹೊಳೆಬೀದಿಯ ನರಸೇಗೌಡ ಕಾಂಪೌಂಡಿನ ಬಿದಿರು ಸೊಸೈಟಿ ಪಕ್ಕದ ಮಹಡಿ ಮನೆಯ ನಿವಾಸಿ ಲೀಲಾ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು 20 ಗ್ರಾಂ ಬಂಗಾರ, 250 ಗ್ರಾಂ ಬೆಳ್ಳಿ, 70,000 ನಗದು ಹಾಗೂ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ. ಲೀಲಾ ಅವರ ಹಾಗೂ ಕುಟುಂಬದವರು ದಿನಾಂಕ 5/3/2024 ಮಂಗಳವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ತೆರಳಿದ್ದು, ಅವರು ಮರಳಿ ನಿನ್ನೆ ಅಂದರೆ ಭಾನುವಾರ ಸಂಜೆ ಮನೆಗೆ ಮರಳಿ ಬಂದ್ರೆ ಬಾಗಿಲು ತೆರೆದಿರುವುದು ಹಾಗೂ ಮನೆಯ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವುದನ್ನು ನೋಡಿ ಕಳ್ಳರು ಕನ್ನ ಹಾಕಿರುವುದು ಬೆಳಕಿಗೆ ಬಂದಿದೆ. ಕಳ್ಳತನವಾದ ಕುರಿತು ಲೀಲಾ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲೀಲಾ ಅವರು ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ಸುಮಾರು 7 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು, ಕಷ್ಟಪಟ್ಟು ಕೂಡಿಟ್ಟ ಹಣ, ಒಡವೆಗಳನ್ನ ಸಹ ಕಳ್ಳರು ದೋಚಿರುವುದಕ್ಕೆ ಅತಿ ದುಃಖಿತರಾಗಿದ್ದು, ದಿಕ್ಕೆ ತೋಚದಂತಾಗಿದೆ ಎಂದು ಕಣ್ಣೀರಿಡುತ್ತಿದ್ದಾರೆ. ಆದಷ್ಟು ಬೇಗ ಕಳ್ಳರನ್ನ ಹಿಡಿದು ನ್ಯಾಯ ಒದಗಿಸಬೇಕೆಂದು ಪೊಲೀಸರ ಎದುರು ಅಂಗಲಾಚಿದ್ದಾರೆ ಎಂದು ತಿಳಿದು ಬಂದಿದೆ. HCN ನ್ಯೂಸ್, ಬೇಲೂರು. ಹಂಗಿತ್ತು, ಏನು ಡೋರ್ ಓಪನ್ ಆಗಿರ್ಲಿಲ್ಲ. ಇವರೆಲ್ಲ ಊರಿಗೆ ಹೋಗಿದ್ರೆ ನಮ್ಗೆ ಹೇಳಿರ್ಲಿಲ್ಲ. ಅವರೆಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ನಾನು ಸುಮ್ಮನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ನೀವು ನೋಡಿದಾಗ ನೆನ್ನೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಇಲ್ಲ. ನೆನ್ನೆ ಬೆಳಗ್ಗೆ. ಮತ್ತೆ ನೀವು ಓಪನ್ ಆಗಿದೆ ಯಾರು ಮಾಡಿದ್ರು ಕೊನೆಗೆ? ನಿಮ್ಗೆ ಯಾರು ಹೇಳಿಲ್ಲ? ಸ್ವಲ್ಪ ಓಪನ್ ಇತ್ತು. ನಾನು ಅನ್ಕೊಂಡೆ ನಮ್ಮ ಅಣ್ಣ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಚಪ್ಪಲಿ ಎಲ್ಲ ಹುಡುಕ್ದೆ, ಚಪ್ಪಲಿ ಏನು ಕಾಣಿಸ್ಲಿಲ್ಲ. ಅದಕ್ಕೆ ನಮ್ಮಮ್ಮ ಇಲ್ಲಿ ಬಂದಿದ ತಕ್ಷಣ ಇಷ್ಟ ಅಂದೆ ಒಳಗಡೆ ಯಾರಾದ್ರೂ ಇರ್ತಾರೆ ಅಂತ ಅಂದ್ಬಿಟ್ಟು. ಒಳಗೆ ಹೋಗಿ ನೋಡಿದ್ರೆ ಬಟ್ಟೆ ಎಲ್ಲ ಚೆಲ್ಲಾಗಿದೆ. ನೀವು ಎಷ್ಟೊತ್ತಿಗೆ ಬಂದು ನೋಡ್ರಿ? ಈಗ 6:30 ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋದ್ವಿ. 4:30-5 ಗಂಟೆ ಆಗಿತ್ತು ಇಲ್ಲಿಂದ ಹೊರಟಾಗ. ಅಂದರೆ ಕಾಲು ನೋವಾಗಿ ನಾವು ಅಮ್ಮನ ಮನೆಗೆ ಹೋಗಿ ಉಳ್ಕೊಂಡು ನೆನ್ನೆ ಬೆಳಿಗ್ಗೆ 10:00 ಬಂದಿದ್ದು. ಜಮನಹಳ್ಳಿ ನಮ್ಮ ತಾಯಿ ಮನೆ, ಅಲ್ಲೋಗಿ ಉಳ್ಕೊಂಡೆ. ಅಲ್ಲಿಂದ ಕಾಲು ನೋವು ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿ ನಮ್ಮ ಅಮ್ಮನು ನನ್ನ ಜೊತೆಗೆ ಕರ್ಕೊಂಡು 6:30 ಆಗೋಕ್ಕಾಗಿತ್ತು. ಬಂದೆ ಇಲ್ಲಿಗೆ ನಾನು. ಈಗ ಸಂಜೆ 6 ಮನೇಲಿ ಯಾರೂ ಇರಲಿಲ್ಲ. ನಾನು ನನ್ನ ಮಗಳು ಇಬ್ಬರೇ ಇರೋದು. ಬಂದು ನೋಡಿದ್ರೆ ನನ್ನ ಮಗಳು ಮುಂದೆ ಹೋದ್ಲು. ನನ್ನ ಮಗಳು ಮುಂದೆ ಹೋಗ್ಬಿಟ್ಟು ಕೀ ನಿನ್ನ ಹತ್ರ ಇದೆ ತೆಗಿಯವ ಅಂದೆ. ಅವಳೇ ಮಾಡಿದ ಅಮ್ಮ ನೋಡು ಅಲ್ಲಿ ಅಂತ. ನಾನು ಅನ್ಕೊಂಡೆ ಏನು ನೋಡು ಅಂತ. ಅವಳಿಗೆ ಎಂಥದ್ದು ಒಳಗಡೆ ಬಿದ್ದಿತ್ತೇನೋ ಅಂತ ಅನ್ಕೊಂಡು ಕೆಳಗೆ ನೋಡ್ತಾ ಇದ್ದೆ. ನಾನು ಮುಂದಕ್ಕೆ ಹೋಗಿ ಹೆಜ್ಜೆ ನೋಡ್ತೀನಿ. ಡೋರ್ ಗಾಬರಿಗೆ ಒಳಗಡೆ ಹೋಗಿ ನೋಡಿದೆ. ಬೀರು ಬಟ್ಟೆ ಎಲ್ಲ ಇಡೀ ಮನೆ ರೂಮ್ ಎಲ್ಲ ತುಂಬ ಆಗೋದು. ಅಲ್ಲಿಂದ ಹೋಗಿ ಅಡುಗೆ ಮನೆಗೆ ಹೋಗಿ ನೋಡಿದೆ. ನಾನು ಇಟ್ಟಿದ್ದು ದುಡ್ಡು ಇಲ್ಲ, ಚಿನ್ನನೂ ಇಲ್ಲ, ಬೆಳ್ಳಿಯೂ ಇಲ್ಲ. ಯಾವುದು ಅಂದರೆ ಯಾವುದೂ ಇಲ್ಲ. ದುಡ್ಡು ಎಷ್ಟಮ್ಮ? 65-70 ಸಾವಿರ ರೂಪಾಯಿ ದುಡ್ಡು ಎಲ್ಲ ಸೇರುತ್ತೆ. 65-70 ಸಾವಿರ ದುಡ್ಡು ಕ್ಯಾಶ್ ಇಟ್ಟಿದ್ರೆ? ಅಂದರೆ ಕ್ಯಾಶ್ ಅಂದರೆ ನನ್ನ ಮಗಳಿಗೆ ಒಂದು 14 ಸಾವಿರ ರೂಪಾಯಿ ದುಡ್ಡು ಇತ್ತು. ಅವ್ಳು ಕೆಲಸ ಮಾಡಿ ಕೂಡಿಸಿಟ್ಕೊಂಡಿದ್ದು. ಅಕೌಂಟಿಗೆ ಹಾಕೋಣ ಅಂತ ಅನ್ಕೊಂಡೆ. ಬಂದ್ಬಿಟ್ಟು ಹಾಕೋಣ ಅನ್ಕೊಂಡೆ. ನನ್ನ ನೆಚ್ಚಿನ ಲಲಿತ್ ರಾಘವ್ ಅವರ ಸರಳತೆ, ಉದಾರತೆ, ಉತ್ತಮ ವ್ಯಕ್ತಿತ್ವವನ್ನು ಗುರುತಿಸಿ ಅವರನ್ನು ನಮ್ಮ ಸರ್ಕಾರ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ನಮಗೆಲ್ಲ ಸಂತೋಷ ತಂದಿದೆ ಎಂದು ಕಾಂಗ್ರೆಸ್ ಪಕ್ಷದ ಹಾಸನ ಲೋಕಸಭಾ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ತಿಳಿಸಿದರು. ಅವರು ಚನ್ನರಾಯಪಟ್ಟಣದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿ,
ನಮ್ಮ ತಾತ ಹಾಗೂ ಮಾಜಿ ಸಚಿವ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯ, ಜಿ. ಪುಟ್ಟಸ್ವಾಮಿ ಗೌಡ್ರು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ಬೇರೂರುವುದಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ. ಅವರ ಹಾದಿಯಲ್ಲಿ ನಾವುಗಳು ನಿರಂತರವಾಗಿ ಸಾಗುವುದರ ಮೂಲಕ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತಿದ್ದು, ಹಲವಾರು ಬಾರಿ ಮಾಜಿ ಪ್ರಧಾನಿ ಕುಟುಂಬದ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದು, ಆದರೂ ಸಹ ನಾವುಗಳು ಧೃತಿಗೆಡದೆ ಕಾರ್ಯಕರ್ತರುಗಳ ಮಧ್ಯೆ ಸದಾ ನಮ್ಮನ್ನ ತೊಡಗಿಸಿಕೊಂಡು ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸುವತ್ತ ನಿರತರಾಗಿದ್ದೇವೆ. ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳುಹಿಸಿದರೆ ಜಿಲ್ಲೆಯ 8 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಯಶೀಲರಾಗಲು ಶಕ್ತಿಮೀರಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷ ಲಲಿತ್ ರಾಘವ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿಜಯಕುಮಾರ್, ಜತ್ತನಹಳ್ಳಿ ರಾಮಚಂದ್ರ, ಯುವರಾಜ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಮಸ್ಕಾರ. ನಾನು ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷವನ್ನು ಗುರುತಿಸಿ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷನ ಮಾಡಿದ್ದಾರೆ. ಈ ನಿಮ್ಮ ಪ್ರೀತಿ ಉತ್ಸಾಹ ಸದಾ ನನ್ನ ಮೇಲೆ ಯಾವಾಗಲೂ ಹಿಂಗೆ ನಾನು ನಿಮ್ಮ ನಂಬಿಕೆ ಇಟ್ಕೊಂಡಿರ್ತೀನಿ. ನಿಮ್ಮ ಜೊತೆ ಮುಂದಕ್ಕೂ ನಾನು ಸದಾ ಹಿಂಗೆ ಇರ್ತೀನಿ. ಪಕ್ಷಕ್ಕೆ ಸೇವೆ ಮಾಡ್ತೀನಿ. ನನ್ನ ಕೈಲಾದ ಹೆಮ್ಮೆಯಿಂದ ನಮ್ಮ ತಾಲೂಕಿಗೆ ಯಾವ ರೀತಿ ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡಿತೀನಿ ಅಂತ ಹೇಳ್ತೀನಿ. ಒಂದು ಇಡೀ ಕ್ಷೇತ್ರಕ್ಕೆ, ನಮ್ಮ ಶ್ರವಣಬೆಳಗೊಳ ಕ್ಷೇತ್ರಕ್ಕೆ ಒಂದು ಸಂತೋಷ ಅಂತ ಸುದ್ದಿ. ಏನು ಈಗ ಇಡೀ ಕ್ಷೇತ್ರ ಅಲ್ಲ, ಇಡೀ ಜಿಲ್ಲೆಗೆ ಅಧಿಕಾರ ತಪ್ಪಿ ಹಲವು ವರ್ಷಗಳಾಗಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನಾ ಚರ್ಚೆಯಲ್ಲಿ ನಮ್ಮ ದೀಪಣ್ಣವರಿಗೆ ಇವತ್ತು ಕವಿತಾ ರಾಜ್ಯ ಅಧ್ಯಕ್ಷರು ಮಾಡಿದ್ದಾರೆ. ಅದು ನಾವೆಲ್ಲ ಸಂತೋಷ ಪಡುವಂತಹ ಸುದ್ದಿ. ಜೊತೆಗೆ HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ. ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ. ಆಫರ್ 22 ಫೆಬ್ರವರಿವರೆಗೆ ಮಾತ್ರ. ಈಗಲೇ ವಿಚಾರಿಸಿ. ನಿಯಮ ಮತ್ತು ಷರತ್ತು ಅನ್ವಯ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಾರತ ದೇಶವನ್ನ ಸುಭದ್ರವಾಗಿ ಮತ್ತು ಸದೃಢವಾಗಿ ಕಟ್ಟಲು ದೇಶದ ನಿವಾಸಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು. ಅಂತೆಯೇ ಹಾಸನ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಬಲಿಸಬೇಕೆಂದು ಬೇಲೂರು ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ ಮತ್ತು ಹಾಸನ HDCC ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ತಿಳಿಸಿದರು. ಬೇಲೂರಿನಲ್ಲಿ ಮಾತನಾಡಿದ ಅವರು, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಕಿರಿಯ ವಯಸ್ಸಿನಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅಗಮ್ಯ ಕೊಡುಗೆ ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿರಂತರ ಮಾರ್ಗದರ್ಶನ ಮತ್ತು ಅನುಭವವನ್ನು ಪಡೆದ ಪ್ರಜ್ವಲ್ ರವರು ಹಾಸನ ಜಿಲ್ಲೆಯ ಅಭಿವೃದ್ಧಿ ಹರಿಕಾರ ರೇವಣ್ಣರವರೊಂದಿಗೆ ಸೇರಿ ಲೋಕಸಭೆ ಕ್ಷೇತ್ರದ 10 ಅಭಿವೃದ್ಧಿ ಕಾರ್ಯಕ್ಕೆ ಶ್ರೀಕಾರ ಹಾಕಿದ್ದಾರೆ ಎಂದರು. ಹಾಸನ HDCC ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹಾಸನ ಬೇಲೂರು ರಸ್ತೆ ತೀವ್ರ ವಾಹನ ದಟ್ಟಣೆ ಹೆಚ್ಚಾಗಿದೆ. ಕಾರಣ ಚಿಕ್ಕಮಗಳೂರು ಮತ್ತು ಬೇಲೂರಿಗೆ ಪ್ರವಾಸಿಗರು ಹೆಚ್ಚಾಗಿರುವ ಹಿನ್ನೆಲೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು ಮತ್ತು ಸಂಸದ ಪ್ರಜ್ವಲ್ ರೇವಣ್ಣನವರು ಮೋದಿ ಹಾಗೂ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಯವರ ಬಳಿ ನಿಯೋಗ ತೆರಳಿ ಇಲ್ಲಿನ ರಸ್ತೆ ಬಗ್ಗೆ ಮನವರಿಕೆ ಮಾಡಿದ ಕಾರಣ ಹಾಸನ ಬೇಲೂರು ಚತುಷ್ಪಥ ರಸ್ತೆಗೆ ಕಳೆದ ದಿನ ಮೈಸೂರಿನಲ್ಲಿ ಸ್ವತಃ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ ನಡೆಸಿದ್ದಾರೆ. ಮಾಜಿ ಪ್ರಧಾನಿಗಳ ಪರಿಶ್ರಮಕ್ಕೆ ಸಾರ್ಥಕವಾಗಿದೆ. ಈ ಯಶಸ್ಸಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಶ್ರಮವಿದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾತನಾಡಿ, ಬಿಜೆಪಿ ಜೆಡಿಎಸ್ ಈಗಾಗಲೇ ರಾಷ್ಟ್ರಮಟ್ಟದಲ್ಲಿ ಮೈತ್ರಿ ನಡೆದಿದೆ. ಹಾಸನ ಲೋಕಸಭಾ ಕ್ಷೇತ್ರ ಖಚಿತವಾಗಿ ಜೆಡಿಎಸ್ ಅಭ್ಯರ್ಥಿ ಅದು ಪ್ರಜ್ವಲ್ ರೇವಣ್ಣನವರೇ ಅಂತಿಮವಾಗಿದೆ.
ಈ ಸಂಬಂಧ ಪ್ರಜ್ವಲ್ ರೇವಣ್ಣನವರು ಕ್ಷೇತ್ರದ ಎಲ್ಲ ಬಿಜೆಪಿ ಮುಖಂಡರ ಸೌಹಾರ್ದತೆಯಿಂದ ಮಾತನಾಡಿದ್ದು, ನಿನ್ನೆ ಹಾಸನ ಕ್ಷೇತ್ರದ ಪ್ರೀತಂ ಗೌಡರ ಸಹಕಾರ ಕೇಳುವ ಬಗ್ಗೆ ಮಾಧ್ಯಮ ಹೇಳಿಕೆ ನೀಡಿದ್ದಾರೆ ಎಂದರು. ಸಂಸದ ಪ್ರಜ್ವಲ್ ರೇವಣ್ಣನವರು ಕ್ಷೇತ್ರಕ್ಕೆ ನೀಡಿದ ಅಭಿವೃದ್ಧಿ ಕೆಲಸದ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಲಾಗಿದೆ ಎಂದರು. ಜೆಡಿಎಸ್ ಮುಖಂಡರಾದ ಅದ್ದೂರಿ ಚೇತನ್ ಕುಮಾರ್, ಜಿಟಿ ಇಂದಿರಾ ಧರ್ಮಪ್ಪ ಹಾಗೂ ಅಬ್ದುಲ್ ಖಾದರ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಅಧ್ಯಕ್ಷರು ಕರೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬೇಲೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಸುಮಾರು PMGSYನಲ್ಲಿ 20-22 ಕೋಟಿ ಕೆಲಸ ಆಗಿದೆ. ಅದರಲ್ಲಿ ಈಗಾಗಲೇ ಪಕ್ಕದ ಜಿಲ್ಲಾ ಪಂಚಾಯತ್ ಚಂದ್ರಗೌಡ ಕ್ಷೇತ್ರದಲ್ಲಿ ಈಚಲಹಳ್ಳಿ ರಸ್ತೆ 5 ಕೋಟಿ, ತಗರೆ ಟು ಈಚಲಹಳ್ಳಿ 5 ಕೋಟಿ MP ಅವ್ರಿಗೆ ಅನುದಾನದಲ್ಲಾಗಿದೆ. ಅದೇ ರೀತಿ ನಮಗೆ ನಾಗನಹಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಇದರಿಂದ ಈ ಕಂದಾವರದವ್ರಿಗೆ ಅದು ಕೂಡ 5 ಕೋಟಿಯಲ್ಲಾಗಿದೆ. ಇನ್ನು ಹಗರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದೊಳಗಡೆ ಅಲ್ಲೊಂದು 10 ಕೋಟಿ ಕೆಲಸ ಆಗಿದೆ. ಹಾಗೆ ಅನೇಕ ಕೆಲಸಗಳನ್ನು ಈ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಆಗಿದೆ. ಬ್ರಿಡ್ಜಸ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ ಹೇಳಬೇಕು ಅಂತಂದ್ರೆ, ಈ ಬಾರಿ ಲೋಕಸಭೆ ಚುನಾವಣೆಯು ನನ್ನ ವೈಯಕ್ತಿಕ ಚುನಾವಣೆಯಲ್ಲ, ಜಿಲ್ಲೆಯ ಸ್ವಾಭಿಮಾನಿ ಜನರ ಯಾತ್ರೆಯಾಗಿದೆ ಎಂದು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಿಳಿಸಿದರು. ಅವರು ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಕಗ್ಗೆರೆ ಗ್ರಾಮದ ಕಲ್ಲೇಶ್ವರ ಸ್ವಾಮಿ ಮತ್ತು ಸಂಪಿಗೆ ಮರದಮ್ಮ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿದ್ದ ಕೆಟ್ಟ ರಾಜಕೀಯದ ಗ್ರಹಣ ಈ ಬಾರಿ ಬಿಡಲಿದ್ದು, ಯಾರು ತಮ್ಮ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿದ್ದಾರೋ ಅವರು ಸ್ವಾಭಿಮಾನದ ವ್ಯಕ್ತಿಗೆ ಮತ ಹಾಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ರಾಜ್ಯ ಸರ್ಕಾರ ಬಡವರ ಪರ ಕೆಲಸ ಮಾಡುತ್ತಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸಬಲರಾಗಿ ಕುಟುಂಬ ನಿರ್ವಹಣೆಯನ್ನ ಮಾಡುತ್ತಿದ್ದಾರೆ. ತಮ್ಮ ತಾತನವರನ್ನ ಅಂದು ಜಿಲ್ಲೆಯ ಮತದಾರರು ಕೈ ಹಿಡಿದಿದ್ದರು. ಆದರೆ ನಂತರದ ಬೆಳವಣಿಗೆಗಳು ನೀವೇ ನೋಡಿದ್ದೀರಿ, ಹೇಗೆ ದಬ್ಬಾಳಿಕೆ ನಡೆಸಿ ಅಧಿಕಾರ ನಿರ್ವಹಿಸುತ್ತಿದ್ದರೆಂದು. ಆದರೆ ಈ ಬಾರಿ ಸಿಕ್ಕ ಅವಕಾಶವನ್ನ ಜನ ಕೈಚೆಲ್ಲುವುದಿಲ್ಲ ಎಂದು ನಂಬಿದ್ದೇವೆ. ಮತ್ತೆ ಇಂತಹ ಅವಕಾಶ ಬರುವುದಿಲ್ಲ. ಹಳ್ಳಿಗಳಿಂದ ದೇಶದ ಅಭಿವೃದ್ಧಿ ಹಾಗೂ ಸಂಸ್ಕೃತಿಗಳು ಜೀವಂತವಾಗಿ ಉಳಿದಿವೆ. ಬೇಸಿಗೆ ಪ್ರಾರಂಭವಾಗುತ್ತಿದ್ದು, ಮಳೆ ಬೆಳೆ ಚೆನ್ನಾಗಿ ಆಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ರೈತ ಇದ್ದರೆ ಮಾತ್ರ ಅನ್ನ ಸಿಗಲು ಸಾಧ್ಯ. ರೈತ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮಗಳ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಪುಟ್ಟಸ್ವಾಮಿ ಗೌಡರು ಹಾಗೂ ಶ್ರೀಕಂಠಯ್ಯನವರ ನಂತರ ಕಾಂಗ್ರೆಸ್ ಗೆದ್ದ ಇತಿಹಾಸವಿಲ್ಲ. ಆದರೆ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರನ್ನ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಈ ಅವಕಾಶವನ್ನ ಕಳೆದುಕೊಳ್ಳದೆ ಚುನಾವಣೆಗೆ ನಿಲ್ಲಬೇಕೆಂದು ತಿಳಿಸಿ ಪ್ರಚಾರಕ್ಕೂ ಕೂಡ ಬರುವುದಾಗಿ ಭರವಸೆ ನೀಡಿದ್ದಾರೆ. ಆದ್ದರಿಂದ ಈ ಚುನಾವಣೆಯು ಸ್ವಾಭಿಮಾನದ ಯಾತ್ರೆಯಾಗಿ ಜನರ ಎದುರು ಬಂದಿದ್ದು, ದೇವರ ಸನ್ನಿಧಿಯಲ್ಲಿ ಹೇಳುತ್ತಿದ್ದೇನೆ, ಜನರ ಕೈ ಹಿಡಿಯುವುದು ನಿಶ್ಚಿತವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯುವರಾಜ್ ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಮ್ಮ ಒಳಂದ ಸ್ಫೂರ್ತಿಗಿಂತ ಇಲ್ಲಿ ಅತಿ ಹೆಚ್ಚಾಗಿ ಜನಸಂದಣಿ ಸೇರಿ ಅದ್ದೂರಿಯಾಗಿ ಇವತ್ತು ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀರಾ. ಸ್ವಾಮಿ ಕಲ್ಲೇಶ್ವರ ಸ್ವಾಮಿ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ. ಅತಿ ಶಿಸ್ತುಬದ್ಧವಾಗಿ ಇಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇರೋದು ನೋಡಿದ್ರೆ ಹಸಿ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈ HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ದೊಡ್ಡಮಗ್ಗೆ ಹೋಬಳಿಯ ಬೇಲಿ ಕರ್ಪೂರವಳ್ಳಿ ಗ್ರಾಮದಲ್ಲಿರುವ ದಲಿತರ ಕಾಲೋನಿಯಲ್ಲಿ ಕಳೆದ 20 ವರ್ಷಗಳಿಂದ ನಮ್ಮ ಮನೆಗಳಲ್ಲಿ ವಿದ್ಯುತ್ ಇಲ್ಲ ಎಂದು ವಿದ್ಯುತ್ ಇಲಾಖೆಗೆ ಬೇಡಿಕೆ ಸಲ್ಲಿಸುತ್ತಾ ಬಂದಿದ್ರು. ವಿದ್ಯುತ್ ಇಲಾಖೆ ಈ ಬೇಡಿಕೆ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಇಲ್ಲಿಗೆ ಜನಪ್ರತಿನಿಧಿಗಳಾಗಿ ಆಯ್ಕೆಯಾದವರು ಕೂಡ ಗಮನ ಹರಿಸಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥೆ ಜಯಮ್ಮ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಅವರಿಗೆ ಮನವಿಯನ್ನ ಸಲ್ಲಿಸಿದರು.
ನಮ್ಮ ಕಾಲೋನಿಯಲ್ಲಿ ಸುಮಾರು 250ರಿಂದ 300 ಕುಟುಂಬಗಳು ವಾಸವಾಗಿವೆ. ಎಲ್ಲರಿಗೂ ವಿದ್ಯುತ್ ಸಂಪರ್ಕ ಇದೆ. ನಮ್ಮ ಮನೆಗಳಲ್ಲಿ ಅಂದ್ರೆ ಸುಮಾರು 15 ಕುಟುಂಬಗಳಿಗೆ ವಿದ್ಯುತ್ ಇಲ್ಲದೆ ಜೀವನ ನಡೆಸುತ್ತಿದ್ದೇವೆ. ನಮ್ಮ ಮಕ್ಕಳು ಎಲ್ಲೇ ವಿದ್ಯುತ್ ಇಲ್ಲದೆ ಇರುವುದರಿಂದ ಬೇರೆ ಊರಿನಲ್ಲಿ ಬಿಟ್ಟು ಸಂಬಂಧಿಕರ ಮನೆಯಲ್ಲಿ ಓದಿಸುವ ವಾತಾವರಣ ನಿರ್ಮಾಣವಾಗಿದೆ. ಆದ್ದರಿಂದ ಈಗಲಾದರೂ ಇಡೀ ರಾಜ್ಯಾದ್ಯಂತ ಉಚಿತ ವಿದ್ಯುತ್ ನೀಡುತ್ತಿದ್ದೀರಿ, ನಮ್ಮ ಮನೆಗಳಿಗೂ ವಿದ್ಯುತ್ ನೀಡಿ ಎಂಬ ಅಹವಾಲನ್ನ ಕೊಟ್ಟಿದ್ರು. ಈ ಮನವಿಯನ್ನು ಆಲಿಸಿದ ಶ್ರೀಧರ್ ಗೌಡ ರಾಮನಾಥಪುರ ಉಪವಿಭಾಗದ ವಿದ್ಯುತ್ ಇಲಾಖೆ ಅಧಿಕಾರಿಗಳ ಸಂಪರ್ಕಿಸಿ ಆ ಊರಿಗೆ ಪ್ರತ್ಯೇಕವಾದ ಕಂಬಗಳನ್ನು ಎಳೆದು ವಿದ್ಯುತ್ತನ್ನು ಕಲ್ಪಿಸಬೇಕೆಂಬ ಮನವಿ ಮಾಡಿದ ಹಿನ್ನೆಲೆ ವಿದ್ಯುತ್ ಇಲಾಖೆ ಕಾರ್ಯಪ್ರವೃತ್ತರಾಗಿ ಆ ಊರಿಗೆ ವಿದ್ಯುತ್ತನ್ನು ಸಂಪರ್ಕ ಕಲ್ಪಿಸಿದ್ರು. ಅದರಂತೆಯೇ ಗ್ರಾಮಸ್ಥರು ಊರಿಗೆ ಶ್ರೀಧರ್ ಗೌಡರನ್ನ ಬರಮಾಡಿಕೊಂಡು ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕೊಡಿಸಿದ್ದೀರಿ ಎಂದು ಅವರಿಗೆ ಗ್ರಾಮದ ಪರವಾಗಿ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶ್ರೀಧರ್ ಗೌಡ ಅವರು, ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದಿವೆ, ಆದರೂ ಕೂಡ ಈ ಭಾಗದ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದೇ ಇರುವುದು ದುರಾದೃಷ್ಟಕರ ಎಂದು ಭಾವಿಸಿ ನಾನು ಕೂಡಲೇ ಗ್ರಾಮಸ್ಥರನ್ನ ಕರೆದುಕೊಂಡು ವಿದ್ಯುತ್ ಇಲಾಖೆಯನ್ನ ಸಂಪರ್ಕ ಮಾಡಿ ಇಲ್ಲಿಗೆ ವಿದ್ಯುತ್ ತರುವಲ್ಲಿ ಯಶಸ್ವಿಯಾದೆವು. ಇನ್ನು ಮುಂದೆ ಈ ವಿದ್ಯುತ್ ಉಪಯೋಗಿಸಿಕೊಂಡು ಇಲ್ಲಿಯ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಎಂದರು. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ. ಅವರನ್ನ ಮುಂದಿನ ಚುನಾವಣೆಯಲ್ಲಿ ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಎಂದರು. ನಾನು ಕೂಡ ನಿಮ್ಮಗಳ ಜೊತೆ ಇರುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಗಣೇಶ್ ವೇಲಾಪುರಿ, ಧರ್ಮ, ಸೀನಾ, ರಮೇಶ್ ಗ್ರಾಮಸ್ಥರು ಹಾಜರಿದ್ದರು. HSN ನ್ಯೂಸ್ ಅರ್ಕಲ್ಗೂಡು. ವಿಫಲ ಆಗಿರ್ತಕ್ಕಂಥದ್ದು ನಿಮ್ಗೆಲ್ಲ ಕೂಡ ಗೊತ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲೂ ಕೂಡ ನಮಗೆ ಬೇಲಿಕಲ್ಪುರಲ್ಲಿ ಲೀಡ್ ಆಯ್ತು, ಅದಲ್ವಾ? ಬೇಲಿಕಲ್ಪುರಲ್ಲಿ ನಮಗೆ ಲೀಡ್ ಕೊಟ್ಟಿದ್ದಾರೆ ನೋಡಿ. ಇಂತಹ ವಿಷಮ ಪರಿಸ್ಥಿತಿ ಒಳಗೂ ಕೂಡ ನನ್ನನ್ನ ಕೈ ಬಿಡಲಿಲ್ಲ. ಹಾಗಾಗಿ ನಾನು ಈ ಗ್ರಾಮದ ಬಗ್ಗೆ ವಿಶೇಷವಾದಂತ ಹೌದು ನನಗೆ ಲೀಡ್ ಕೊಟ್ಟಂತ ಗ್ರಾಮಗಳಲ್ಲಿ ಈ ಬೇಲಿಕಲ್ಪುರಲ್ಲಿ ಕೂಡ ಒಂದು. ಹಾಗಾಗಿ ನಿಮ್ಮ ಮೇಲೆ ನನಗೆ ಸದಾ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಮ ಮೇಲೆ ಒಂದು ವಿಶೇಷವಾದಂತಹ ಪ್ರೀತಿ ನನಗೆ ಇದ್ದೇ ಇರ್ತದೆ. ಅದೇನೇ ಇರಲಿ ಕೂಡ ನಾನು ಇವತ್ತು ಈ ಎಲ್ಲಾ ಕಡೆ ಓಡಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಮೂಲಭೂತ ಸೌಲಭ್ಯಗಳನ್ನ, ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಸಲ್ಲಿಸೋದಕ್ಕೂ ಕೂಡ ಏನ್ ಈ 40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಂತ ನಮ್ಮ ತಾಲೂಕಿನ ಇಬ್ಬರು ರಾಜಕಾರಣಿಗಳಿದ್ದಾರೆ, ವಿಫಲರಾಗಿದ್ದಾರೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತೀನಿ. ಬೇಲೂರು ಪಟ್ಟಣದ ಹೃದಯ ಭಾಗದ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಬಳಿಯ ಕೋಳಿ ಅಂಗಡಿಗಳನ್ನು ತೆರವು ಮಾಡಬೇಕೆಂದು ದಲಿತ ಮುಖಂಡರು ಒತ್ತಾಯ ಮಾಡಿದರು. ಸತತ 10 ವರ್ಷದಿಂದ ಮನವಿ ಮತ್ತು ಹೋರಾಟ ನಡೆಸಿದ್ರು ಯಾವ ಪ್ರಯೋಜನವಾಗಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಉದ್ದೇಶಪೂರ್ವಕವಾಗಿ ಜಾಣ ಮೌನ ವಹಿಸಿದ್ದಾರೆ. ತಕ್ಷಣವೇ ಅಂಬೇಡ್ಕರ್ ಭವನದ ಸಮೀಪದ ಕೋಳಿ ಅಂಗಡಿಗಳನ್ನು ತೆರವು ಮಾಡಬೇಕು, ಇಲ್ಲವಾದರೆ ನಾವೇ ಕೋಳಿ ಅಂಗಡಿ ತೆರವು ಮಾಡಲಾಗುತ್ತದೆ. ನಮ್ಮ ಮೇಲೆ ಕೇಸು ಹಾಕಿದ್ರೂ ಹೆದರುವ ಪ್ರಶ್ನೆ ಇಲ್ಲ ಎಂದು ದಲಿತ ಮುಖಂಡರಾದ ಪರ್ವತಯ್ಯ, ಚಿಕ್ಕಬ್ಯಾಡಗೆರೆ ಮಂಜುನಾಥ್, ತೆಂಡೆಕೆರೆ ರಮೇಶ್, ಹಗರೆ ಈಶ್ವರ ಪ್ರಸಾದ್, ಶಂಭುಕನಹಳ್ಳಿ ಬಾಬು, ಎಂಜಿ ವೆಂಕಟೇಶ್, ದೇವಿಹಳ್ಳಿ ಮಲ್ಲಿಕಾರ್ಜುನ, ನೆಟ್ಟೆಕೆರೆ ಮಂಜುನಾಥ್ ಮತ್ತು ಜುಂಜಯ್ಯ ಸೇರಿದಂತೆ ಇನ್ನು ಮುಂತಾದ ಮುಖಂಡರು ಎಚ್ಚರಿಕೆ ನೀಡಿದರು. ಬೇಲೂರು ಪಟ್ಟಣದ ಹಳೇಬೀಡು ರಸ್ತೆಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ವತಿಯಿಂದ ಹಮ್ಮಿಕೊಂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದವರ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಶಂಭುಗನಹಳ್ಳಿ ಬಾಬು, ಎಂಆರ್ ವೆಂಕಟೇಶ್ ಅವರು ಪುರಸಭಾ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅಂಬೇಡ್ಕರ್ ಭವನದ ಬಳಿಯ ಕೋಳಿ ಅಂಗಡಿಗಳನ್ನು ತೆರವು ಮಾಡಿ ಸಮುದಾಯಕ್ಕೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ರು. ಆದರೆ ಅವರ ಪತ್ನಿ ಅಧ್ಯಕ್ಷರಾದ ಸಂದರ್ಭದಲ್ಲೂ ಕೂಡ ಕೋಳಿ ಅಂಗಡಿ ತೆರವು ಮಾಡಿಲ್ಲ ಎಂದು ನೇರ ಆರೋಪಿಸಿದ ವೇಳೆ ಇನ್ನಿತರೆ ದಲಿತ ಮುಖಂಡರು ಧ್ವನಿಗೂಡಿಸಿ ಇಲಾಖೆ ಅಧಿಕಾರಿಗಳು ಮತ್ತು ಪುರಸಭೆ ಜನಪ್ರತಿನಿಧಿಗಳ ಧೋರಣೆ ನಿಜಕ್ಕೂ ಖಂಡನೀಯವಾಗಿದೆ. ನಾವೇ ಕೋಳಿ ಅಂಗಡಿಯನ್ನ ಎತ್ತಂಗಡಿ ಮಾಡೋಣ ಎಂದರು. ಈ ಮಾತಿಗೆ ಉತ್ತರಿಸಿದ ಎಂಆರ್ ವೆಂಕಟೇಶ್, ಕೋಳಿ ಅಂಗಡಿಯವರು ನ್ಯಾಯಾಲಯದ ಮೆಟ್ಟಿಲೇರಿದ ಹಿನ್ನೆಲೆ ವಿಳಂಬವಾಗಿದೆ. ಸದ್ಯ ಕೋಳಿ ಅಂಗಡಿಗಳನ್ನ ಬಿಟ್ಟು ಹರಾಜು ಪ್ರಕ್ರಿಯೆ ನಡೆದಿದೆ. ಅಲ್ಲದೆ ಶಾಸಕರು ಮತ್ತು ಇಲಾಖೆಯ ನಡುವೆ ಸಮನ್ವಯತೆ ಇಲ್ಲ. ದಲಿತರ ಪರ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ. ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ದಲಿತರಿಗೆ ನೀಡಬೇಕೆಂಬ ನಿಟ್ಟಿನಲ್ಲಿ ದಲಿತ ಸಂತೋಷರಿಗೆ ನೀಡಿದ್ದಾರೆ. ಆದರೆ ಶಾಸಕರು ತಡೆ ಹಿಡಿದ ಬಗ್ಗೆ ಉತ್ತರಿಸಬೇಕೆಂದು ಒತ್ತಾಯಿಸಿದರು. ನಮಗೆ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ಸರಿಯಾದ ರೀತಿ ನ್ಯಾಯ ದೊರಕುತ್ತಿಲ್ಲ. ಇತ್ತೀಚೆಗೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವವರನ್ನ ಬಂಧಿಸದೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದಾರೆ. ಇದರಿಂದಾಗಿ ನಮಗೆ ಅನ್ಯಾಯವಾಗಿದೆ. ದಲಿತರ ಸಭೆಯಲ್ಲಿ ತೀವ್ರವಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ನಮಗೆ ಈ ಪ್ರಕರಣದ ಬಗ್ಗೆ ನ್ಯಾಯ ಸಿಗಬೇಕು ಮತ್ತು ಅಪರಾಧಿಗೆ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದ್ರು. ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ, ನಾನು ಆಯ್ಕೆಯಾದ ಮೊದಲ ದಿನದಿಂದ ಅಂಬೇಡ್ಕರ್ ಭವನದ ಬಳಿಯ ಕೋಳಿ ಅಂಗಡಿ ತೆರವು ಮಾಡಬೇಕೆಂದು ಒತ್ತಾಯ ಮಾಡಿದ್ದೆ. ಆದರೆ ಕೆಲ ಕಾರಣದಿಂದ ಪುರಸಭೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪುರಸಭಾ ಚುನಾವಣಾ ನೀತಿ ಸಂಹಿತೆ ಹೊರಬೀಳುವ ಮುನ್ನವೇ ತೆರವು ಮಾಡಬೇಕೆಂದ ಅವರು, ನಾನು ಆಯ್ಕೆ ದಿನದಲ್ಲಿನ ಇಲಾಖಾವಾರು ಅಧಿಕಾರಿಗಳ ಕಾರ್ಯವೈಖರಿ ನಿಜಕ್ಕೂ ಬದಲಾವಣೆಯಾಗಿದೆ.
ಎಂದಿಗೂ ಸಮನ್ವಯತೆಗೆ ಧಕ್ಕೆ ಬಂದಿಲ್ಲ, ಯಾರಿಂದ ನಯ ಪೈಸೆಗೆ ಆಸೆ ಪಟ್ಟಿಲ್ಲ, ನಾನು ಹಣ ಮಾಡಲು ರಾಜಕೀಯಕ್ಕೆ ಬಂದಿಲ್ಲ ಎಂದು ತಿರುಗೇಟು ನೀಡಿದ ಅವರು, ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ದಲಿತರಿಗೆ ಮೀಸಲು, ಆದರೆ ಕಾನೂನುಬದ್ಧವಾಗಿ ಸಮುದಾಯದವರು ನೀಡಿದ ದೂರಿನ ಮೇಲೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿರುವೆ ಎಂದು ಉತ್ತರ ನೀಡಿದರು. ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಗಿರುವ ಬಗ್ಗೆ ನನಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವರ ಮೇಲೆ ಮುಲಾಜಿಲ್ಲದೆ ಪ್ರಕರಣ ದಾಖಲಿಸಬೇಕು. ಇದಕ್ಕಾಗಿ ನಾನು ಪೊಲೀಸ್ ವರಿಷ್ಠಾಧಿಕಾರಿ ಅವರ ಬಳಿ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದರು. ಸಭೆಯ ನಡುವೆ ಗದ್ದಲ ಉಂಟಾಗುತ್ತಿದ್ದುದನ್ನು ಮನಗಂಡ ತಹಸೀಲ್ದಾರ್ ಮಮತಾ ಅವರು, ಕೂಡಲೇ ನೀವುಗಳು ಸಭೆಯಲ್ಲಿ ಮುಖ್ಯವಾದ ವಿಷಯಗಳನ್ನು ಚರ್ಚಿಸುವುದು ಬಿಟ್ಟು ಬೇರೆ ವಿಷಯಗಳನ್ನು ಚರ್ಚಿಸುತ್ತಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಭೆ ನಡೆಯುವ ಸಂದರ್ಭ ಪ್ರತಿ ಗ್ರಾಮದ ಒಬ್ಬ ಮುಖಂಡರನ್ನ ಕರೆದು ಸಭೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ನಿಮಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಚರ್ಚಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ವೇಳೆ ತಹಸೀಲ್ದಾರ್ ಎಂ ಮಮತಾ, ಪುರಸಭಾ ಅಧ್ಯಕ್ಷೆ ಮೀನಾಕ್ಷಿ ವೆಂಕಟೇಶ್, ಸಿಪಿಐ ಜಯರಾಮ್ ಮತ್ತು ಪಿಐ ಸುಬ್ರಹ್ಮಣ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಮೇಶ್, ಇಒ ಸತೀಶ್, ದೇಗುಲದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕಳೆದ ಮೊನ್ನೆ 2 ದಿವಸದ ಹಿಂದೆ ಕೆಡಿಪಿ ಸಭೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೆ ನಿರ್ಣಯವನ್ನು ಕೊಟ್ಟಿದ್ದೀವಿ. ಪ್ರತಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಆಸ್ತಿ ಏನು ಸರ್ಕಾರಿ ಸ್ವತ್ತಿದೆ ಅದು ಪ್ರಥಮವಾಗಿ ಮಶಾನವನ್ನು ಕೊಡಿಸ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅಂಗನವಾಡಿ ಇರ್ಬೋದು, ಶಾಲೆ ಇರ್ಬೋದು, ಸಮುದಾಯ ಭವನಗಳಿರ್ಬೋದು, ಅದಕ್ಕೆಲ್ಲರೂ ಸಹ ಮೀಸಲಾಗಿ ಇಟ್ಟು ಉಳಿದಂಥದ್ದನ್ನು ಬದಲಾವಣೆ ಹಂಚಲಿಕ್ಕೆ ಮಾತ್ರ ಅವಕಾಶವನ್ನು ತಗೊಳ್ಬೇಕು. ಮುಂದಿನ ಪೀಳಿಗೆಗೆ ಮೀಸಲಾಗಿ ಆಸ್ತಿಯನ್ನು ಇಡಬೇಕು ಅಂತಕ್ಕಂಥ ನಿರ್ಣಯವನ್ನು ಸಹ ನಾವು ಮಾಡಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲೆಕ್ಟ್ರೋರೋಲ್ ಬಾಂಡ್ಗಳ ವಿವರ ನೀಡದ ಎಸ್ಬಿಐ ಬ್ಯಾಂಕ್ ಮುಖ್ಯ ಕಚೇರಿಗೆ ಬೀಗ ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಹಾಸನ ಪೊಲೀಸರ ಜೊತೆ ತಳ್ಳಾಟವಾಡಿದ ಕಾರ್ಯಕರ್ತರು. ವಿಶೇಷ ಚೇತನರ ಕಾನೂನು ಹಕ್ಕುಗಳ ಕುರಿತು ಕಾರ್ಯಕ್ರಮ. ಕಾನೂನಿನಲ್ಲಿರುವ ವಿವಿಧ ಹಕ್ಕುಗಳ ಸದುಪಯೋಗ ಪಡೆದುಕೊಳ್ಳಲು ಗಣ್ಯರ ಕರೆ. ವಿಶೇಷ ಚೇತನರಿಗೆ ಸಲಹೆ ನೀಡಿದ ನ್ಯಾಯಾಧೀಶ ಬಿಕೆ ರವಿಕಾಂತ್. ಬೇಲೂರು ಎಸ್ಸಿ/ಎಸ್ಟಿ ಹಿತರಕ್ಷಣಾ ಸಭೆಯಲ್ಲಿ ಕೋಳಿ ಗದ್ದಲ. ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ದಲಿತ ಮುಖಂಡರು. ಕೋಳಿ ಅಂಗಡಿ ತೆರವಿಗೆ ಶಾಸಕರ ಸೂಚನೆ. ಕೋಳಿ ಅಂಗಡಿ ಬಂದ್ ಮಾಡಿದ ಪುರಸಭೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.